ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ನನ್ನ ಮಗ ಎದ್ಬಿಟ್ಟ ನೈಟು. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗೆ. ಇವತ್ತು ಡೈಲಿ ಲೈಫಲ್ಲಿ ಏನೇನಾಗುತ್ತೆ ಅಂತ ನಿಮಗೆ ತೋರಿಸೋಣ ಅಂತ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಯಜಮಾನರು ಬೆಳಗ್ಗೆ ಹೋಗಿ ತರಕಾರಿ ತಗೊಬನ್ನಿ ಅಂತ ಹೇಳಿದೆ. ಸೊ ಸೊಪ್ಪು ತಂದಿದ್ದಾರೆ ಬಸ್ಸಾರು ಮಾಡೋಕ್ಕೆ. ನೋಡಿ, ಇದರಲ್ಲಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಇದೆ. ಇದರಲ್ಲಿ ಅಲವೆ ಸೊಪ್ಪು ಮತ್ತು ಇದೇನಪ್ಪ ಅಲವೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪಿದೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ. ಸೊ ಬೇಗ ಅಡುಗೆ ಮಾಡೋಣ. ನಮ್ಮ ಯಜಮಾನರು ಬರೋಷ್ಟೊತ್ತಿಗೆ ಮಗು ಮಲಗಿದ್ದಾನೆ, ಯಜಮಾನರು ಕಲಿಸ್ಕೊಂಡಿದ್ದಾರೆ. ಸೊ ಅವ್ರು ಬೇಕಷ್ಟು ಬರೋಷ್ಟೊತ್ತಿಗೆ ಇಷ್ಟಲ್ಲ ಹಾಗೆ ಡೈರೆಕ್ಟ್ ಊಟನೇ ತಿಂತಾರೆ. ಸ್ಟಾರ್ಟ್ ಮಾಡೋಣ ಅಡುಗೆ ಮಾಡೋದು. ಸೊ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಮನೆ ಫಸ್ಟ್ ಗುಡಿಸ್ಬಿಡ್ತೀನಿ, ಆಮೇಲೆ ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮನೆ ಎಲ್ಲ ಫುಲ್ಲು ನನ್ನ ಮಗ ಆಡ್ಬಿಟ್ಟಿದ್ದಾನೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ. ಆಯಿತು ಕ್ಲೀನು. ನೋಡಿ ಎಷ್ಟು ಕ್ಲೀನಾಗಿದೆ ಇವಾಗ. ಸೊ ಇನ್ನು ಪಾತ್ರೆ ತೊಳೆಯೋದೊಂದಿದೆ, ನನಗೆ ಪಾತ್ರೆ ತೊಳೆಯೋದು ನಡೀರಿ. ನೋಡಿ ಎಷ್ಟು ಪಾತ್ರೆ ಇದೆ ನೈಟ್ದು. ಸೊ ತೊಳೆದು ಬಿಡ್ತೀನಿ. ನಿಮ್ದು ಏನಾದರೂ ನನ್ನ ಫೇಸ್ ಅಂದರೆ ನನ್ನ ಸ್ಕಿನ್ನಿಂದು ಪ್ರಾಡಕ್ಟ್ಸ್ದು ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಜಸ್ಟ್ ನಾನು ಇವತ್ತು ಫೇಸ್ ವಾಶ್, ಹಾಗೆ ಮಾಯಿಶ್ಚರೈಸರ್, ಸೀರಮ್ ಮತ್ತು ಟೋನರ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಹಚ್ಚಿದ್ದೀನಿ ಅಷ್ಟು ಬಿಟ್ಟು ಏನೂ ಹಾಕ್ಕೊಂಡಿಲ್ಲ. ಸೊ ಏನಾದರೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಆ ವೀಡಿಯೋ ಕೂಡ ಮಾಡ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಮಗನಿಗೆ ನಾನು ಏನೋ ಫುಡ್ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋ ಮಾಡ್ತೀನಿ ಆದಷ್ಟು ಬೇಗ. ನಿನ್ನೆ ಮಾಡಿರೋ ವೀಡಿಯೋ ಇನ್ನೂ ಯಾರು ನೋಡಿಲ್ಲ, ನೋಡಿ. ಇಬ್ಬಳೇ ಮಾಡೋದು ತುಂಬ ಕಷ್ಟ. ಮಗು ಹಾಕ್ಕೊಂಡು ಪಾಪ ನಮ್ಮ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ. ಅವ್ರು ಕೆಲ್ಸಕ್ಕೆ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ, ಹಂಗೆ ಮಾಡೋಕ್ಕಾಗಲ್ಲ. ಇನ್ನೂ ನಿದ್ದೆ ಮಾಡಿಸಿ 20 ನಿಮಿಷ ಕೂಡ ಆಗಿಲ್ಲ, ಆವಾಗಲೇ ಎದ್ದಿದ್ದಾನೆ. ಪಾತ್ರೆ ತೊಳೆದಿದ್ದಾಯಿತು, ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ನಿಮಗೇನಾದರೂ ಪಾತ್ರೆ ತೊಳೆದಿದ್ದಾಯಿತು. ಸೊ ನಿಮಗೇನಾದರೂ ತಿನ್ನಿಸ್ಬಿಟ್ಟು ಅಡುಗೆ ಮಾಡ್ಕೋಬೇಕು ನನಗೂ ನಮ್ಮ ಯಜಮಾನ್ರಿಗೂ. ಸೊ ನಿಮಗೇನಾದರೂ ತಿನ್ನಿಸಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಬರ್ತಾ ಇದ್ದಾರಂತೆ ನಮ್ಮ ಹಸ್ಬೆಂಡು. ನೋಡಿ ಇವನು ಏನು ಡಿಸ್ಟರ್ಬ್ ಮಾಡ್ತಾನೆ ನೋಡಿ, ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ. ಈ ಸುಮ್ಮನೆ ಕುಚ ಅಲ್ಲೇ ಕುಚ್ಚಬೇಕು. ಒಂದು ಟೊಮೆಟೊ ಇವನ್ನ ಹಾಕ್ಕೊಂಡು, ಅದಕ್ಕೆ ನಮ್ಮ ಯಜಮಾನ್ರು ಏನಾದರೂ ಅನ್ನ ರಸ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ಸೊಪ್ಪು ತೆಗೆದಿಟ್ಟಿದ್ದೀನಿ, ಅಂದರೆ ಸ್ಮೆಲ್ ಬಂದುಬಿಡುತ್ತೆ ಅಂತ. ಅದಕ್ಕೆ ಏನಾದರೂ ರಸ ಮತ್ತು ಅನ್ನ ಮಾಡ್ತೀನಿ.
ನಮ್ಮ ಹಸ್ಬೆಂಡ್ ಬಂದರು, ಇನ್ನು ಅಡುಗೆ ಆಗಿಲ್ಲ ಅಂತ ಬೈತಾ ಇದ್ದಾರೆ ನೋಡಿ. ನಾನು ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ, ಅಲ್ಲೋಡ ಕೊಯ್ಕಂತ ಅವನೇ. ಸೊ ಊಟ ಎಲ್ಲ ಆಯಿತು ಗೈಸ್. ಸೊ ನಾಳೆ ಸಿಗ್ತೇನೆ ನಿಮಗೆ ಹೊಸ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್.